ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗಾಯ್ಸ್, ಅದಕ್ಕೆ ನಾನು ನಿಮ್ಗೆ ಹೇಳೋದು, ಇಲ್ಲಿ ಹಾರ್ಡ್ ವರ್ಕ್ ಮಾಡಬೇಡಿ, ಸ್ಮಾರ್ಟ್ ವರ್ಕ್ ಮಾಡಿ ಅಂತ. ಸೊ ಇಲ್ಲಿ ಟ್ರೆಂಡಿಂಗ್ ಟಾಪಿಕ್ನ ಯೂಸ್ ಮಾಡಿಕೊಂಡು, ಲೈಕ್ ಪುಷ್ಪ 2 ಮೂವಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು, ಅದು ಈಗ ಟ್ರೆಂಡಿಂಗಲ್ಲಿದೆ ಅಲ್ವಾ. ಸೊ ಆ ಮೂವಿನ ಯೂಸ್ ಮಾಡಿಕೊಂಡು ಚಾನಲ್ ಮಾನಿಟೈಸೇಷನ್ನೇ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲ ಅವ್ರದ್ದು ಶಾರ್ಟ್ ನೀವು ನೋಡೋದಾದರೆ ಪುಷ್ಪ 2ದೇ ಇದೆ ಎಲ್ಲ ವೀಡಿಯೋಸ್ ಬಂದುಬಿಟ್ಟು. ಸೊ ನಿಮಗಿಲ್ಲಿ ಬಂದುಬಿಟ್ಟು ಸ್ಮಾರ್ಟ್ ವರ್ಕ್ನ ಮಾಡಬೇಕು. ಸೊ ಈಗ ಆಗಾಗ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ ಆಗಲಿ ಯಾವುದೇ ಪ್ಲಾಟ್ಫಾರ್ಮಲ್ಲಾಗಲಿ ನಿಮಗೆ ಟ್ರೆಂಡಿಂಗ್ ಅಂತ ಒಂದು ಇದ್ದೇ ಇರುತ್ತೆ. ಲೈಕ್ ಟ್ರೆಂಡಿಂಗಲ್ಲಿ ಏನಾದರೂ ಒಂದು ಬರ್ತಾನೆ ಇರುತ್ತೆ, ಓಕೆನಾ. ಸೊ ನೀವು ಏನು ಮಾಡಬೇಕು, ಲೈಕ್ ನೀವು ವೀಡಿಯೋಸ್ ಮಾಡ್ತಾ ಇದ್ದೀರಾ, ಲೈಕ್ ನೀವು ಕ್ರಿಯೇಟರ್ಸಾ, ಸೊ ಆ ಟ್ರೆಂಡಿಂಗಲ್ಲಿ ನಿಮ್ಮ ಟಾಪಿಕಲ್ಲೇ, ಓಕೆನಾ, ಆ ಟ್ರೆಂಡಿಂಗ್ನ ಬಳಸ್ಕೊಂಡು ಯೂಸ್ ಮಾಡಿಕೊಂಡು ನೀವು ವೀಡಿಯೋಸ್ನ ಮಾಡಿದ್ರೆ ನಿಮ್ಮದು ಬೇಗ ಸಬ್ಸ್ಕ್ರೈಬರ್ಸು ಆಗ್ತಾರೆ, ಚಾನಲ್ ಅಂತೂ ಬೇಗನೆ ಮಾನಿಟೈಸೇಷನ್ ಆಗಿಬಿಡುತ್ತೆ, ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ಲೈಕ್ ಈಗ ಟ್ರೆಂಡಿಂಗ್ ಟಾಪಿಕ್ನ ಇಟ್ಕೊಂಡು ಯಾವ ಥರ ವೀಡಿಯೋಸ್ ಮಾಡೋದು, ಅದಕ್ಕೆ ಸ್ಕ್ರಿಪ್ಟ್ ಎಲ್ಲಿ ಸಿಗುತ್ತೆ, ಎಲ್ಲಿಂದ ನಾವು ವೀಡಿಯೋಸು ಇಲ್ಲ ಫೋಟೋಸ್ ಏನಾದರೂ ಕ್ಲಿಪ್ಸ್ ಇದ್ದರೆ ಎಲ್ಲಿಂದ ಡೌನ್ಲೋಡ್ ಮಾಡೋದು. ಸುಮಾರು ಜನಕ್ಕೆ ಲೈಕ್ ಎಲ್ಲಾದರೂ ಹೋಗ್ಬಿಟ್ಟು ಗೂಗಲಲ್ಲಿ ಸ್ಕ್ರಿಪ್ಟು ಹುಡುಕ್ಬಿಟ್ಟು ಬರ್ಕೋಬೇಕು, ಓಕೆನಾ. ಸೊ ನಾನಿಲ್ಲಿ ನಿಮಗೆ ಸ್ಕ್ರಿಪ್ಟ್ ಬಂದುಬಿಟ್ಟು ಈಸಿ ವೇಯಲ್ಲಿ ಯಾವ ಥರ ನೀವು ಫೈಂಡ್ ಮಾಡ್ಬೋದು ಸ್ಕ್ರಿಪ್ಟು ನೀವು ಹೇಳೋದು. ಇಲ್ಲಿ ನೀವು ವಾಯ್ಸ್ ಓವರ್ನು ಮಾಡ್ಬೋದು, ಪ್ಲಸ್ಸು ಇನ್ನೊಂದೇನು AI ವಾಯ್ಸು ಕೊಡ್ಬೋದು. ಬಟ್ ನಾನು ನಿಮಗೆ ಜಾಸ್ತಿ ಸಜೆಸ್ಟ್ ಮಾಡಲ್ಲ AI ವಾಯ್ಸು, ಯಾಕಂದರೆ ಈಗ ಮಾನಿಟೈಸೇಷನ್ ಮಾಡ್ತಾಯಿದೆ ಯೂಟ್ಯೂಬ್. ಬಟ್ ಮುಂದಕ್ಕೆ ಹೋಗಿ ಏನಾದರೂ ಅಪ್ಡೇಟ್ ಬಂದರೆ ಅದಕ್ಕೆ, ಓಕೆನಾ, ನಿಮ್ಮ ವಾಯ್ಸೇ ಕೊಡಿ, ತುಂಬ ಬೆಟರು. ನಿಮ್ಮ ವಾಯ್ಸ್ ಕೊಟ್ಟರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ, ಓಕೆನಾ ಗೈಸ್. ಓಕೆ ಗೈಸ್, ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು. ಸೊ ಇವ್ರ ವೀಡಿಯೋಗೆ ಹೋಗ್ಬಿಟ್ಟು ಚೆಕ್ ಮಾಡಿ, ಇವ್ರ ಚಾನಲ್ ಹೋಗ್ಬಿಟ್ಟು ಚೆಕ್ ಮಾಡಿ, ಇಷ್ಟ ಆದರೆ ವೀಡಿಯೋಸು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಎಲ್ಲನೂ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮದು ನೆಕ್ಸ್ಟ್ ಟೈಮ್ ಪ್ರಮೋಷನ್ ಏನಾದರೂ ಮಾಡಬೇಕಂದ್ರೆ ಸೊ ಇವತ್ತಿನ ವೀಡಿಯೋದಲ್ಲಿ ಫಸ್ಟ್ ಕಮೆಂಟ್ನ ಮಾಡಿ. ಸೊ ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರಾ ಅವ್ರದ್ದು ಚಾನಲ್ ಪಿಕ್ ಮಾಡಿಬಿಟ್ಟು ನಾನು ಪ್ರಮೋಷನ್ನ ಮಾಡ್ತೀನಿ, ಓಕೆನಾ ಗೈಸ್. ಬನ್ನಿ ಗೈಸ್, ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ನಾನು ಫಸ್ಟು ನಿಮ್ಮ ಎಕ್ಸಾಂಪಲ್ಗೆ ಆ ವಿಡಿಯೋ ಏನಿದೆ, ಆ ಚಾನಲ್ ಏನಿದೆ ತೋರಿಸ್ಬಿಡ್ತೀನಿ, ಅವ್ರು ಯಾವ ಟೈಪ್ ವೀಡಿಯೋಸ್ ಮಾಡ್ತಾರಂತ. ಸೊ ಇದೇ ಚಾನಲ್ ಬಂದುಬಿಟ್ಟು, ಸೊ ಯೂಟ್ಯೂಬ್ ಓಪನ್ ಮಾಡಿಕೊಂಡು ನೋಡಿ, ಇಲ್ಲಿ ಶಿವ ಪ್ರೊಡಕ್ಷನ್ ಅಂತ ಇದೆ, ಇದೇ ಚಾನಲ್ಲು, ಓಕೆನಾ. ಸೊ ಇದು ಚಾನಲ್ ನಾವು ಶಾರ್ಟ್ಸ್ ನೋಡೋದಾದರೆ ನೋಡಿ, ಎಲ್ಲ ನಿಮಗೆ ಪುಷ್ಪ 2ದೇ ಸಿಗುತ್ತೆ, ಓಕೆನಾ. ನೀವು ಬೇಕಿದ್ರೆ ಇವ್ರದ್ದು ಲೇಟೆಸ್ಟ್ ವಿಡಿಯೋ ವ್ಯೂಸು ಚೆಕ್ ಮಾಡ್ಬೋದು. ಇಲ್ಲಿ ನೋಡಿ, ಪುಷ್ಪ 2 ಈಗ ಟ್ರೆಂಡಿಂಗಲ್ಲಿತ್ತಲ್ಲ, ಸೊ ಎಲ್ಲ 2 ಲ್ಯಾಕ್ 3 ಲ್ಯಾಕ್ ಮತ್ತು ಲ್ಯಾಕ್ಸಲ್ಲೇ ವ್ಯೂಸ್ ಇದೆ. ಇಲ್ಲಿ 6 ಲ್ಯಾಕ್ ಇದೆ, ಇಲ್ಲಿ 4 ಲ್ಯಾಕ್ ಇದೆ, ಎಲ್ಲ ತುಂಬ ಲ್ಯಾಕಲ್ಲೇ ವ್ಯೂ ಹೋಗಿದೆ. ಇಲ್ಲೆಲ್ಲ ಪುಷ್ಪ ಅದೇ ನೀವು ನೋಡ್ಬೋದು, ಓಕೆನಾ. ಸೊ ಇವರು ಯಾವ ಥರ ವೀಡಿಯೋಸ್ ಮಾಡ್ತಾರಂತ ಒಂದು ಸಲ ತೋರಿಸ್ಬಿಡ್ತೀನಿ, ಓಪನ್ ಮಾಡಿ, ಓಕೆನಾ. ಸೊ ಇವರು ಮಾಡೋದು ನೋಡ್ಕೊಳ್ಳಿ ಒಂದು ಸಲ. पुष्पा फाइनली थिएटर्स में आ चुकी है और कैसी है ये मूवी, क्या मूवी ऑल रिकॉर्ड्स ब्रेक करेगी? तो पुष्पा 2 मूवी अपने पहले दिन में धांसू कलेक्शन के साथ साथ अच्छा खासा भौकाल बनाई है, जहां मूवी का नाम ही पुष्पा द रूल। अगर मैं कहूं कि रिवील स्टार प्रभास की मूवी, तो भैया हाइप ऐसी क्रिएट करो कि मूवी कैसी भी हो उसका ब्लॉकबस्टर होना कंफर्म हो जाए। ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ವೀಡಿಯೋಸ್ ಮಾಡ್ತಾ ಇದ್ದಾರಂತ. ಸೊ ಸೇಮ್ ಇದೇ ಥರ ನೀವು ವೀಡಿಯೋಸ್ನ ಮಾಡ್ಬೋದು. ಬಟ್ ಏನು ಇದರ ಇವರು ಓನ್ ವಾಯ್ಸ್ ಕೊಟ್ಟಿದ್ದಾರೆ. ಸೊ ನೀವು ಓನ್ ವಾಯ್ಸ್ ಕೊಡ್ಬೋದು. ಲೈಕ್ AI ವಾಯ್ಸ್ ಜಾಸ್ತಿ ನಾನು ಸಜೆಸ್ಟ್ ಮಾಡಲ್ಲ. ಸೊ ನೀವೇನಾದರೂ ಒರಿಜಿನಲ್ ಕಾಂಟೆಂಟ್ ಮಾಡಿ AI ವಾಯ್ಸ್ ಮಾಡೋದಾದರೆ ಓಕೆ, ಎಲ್ಲನೂ AI ಇಂದಾನೇ ಮಾಡಬೇಡಿ, ಓಕೆನಾ. AI ವಾಯ್ಸ್ ಕೊಡ್ಬೋದು. ಈಗ ಬಂದುಬಿಟ್ಟು ಏನು ಚಾನಲ್ ಮಾನಿಟೈಸೇಷನ್ ಮಾಡ್ತಾಯಿದೆ ಯೂಟ್ಯೂಬ್, ಓಕೆನಾ. ಮುಂದಕ್ಕೆ ಹೋಗಿ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಕಷ್ಟ ಆಗೋದು, ಹಾಗಾಗಿ ಹೇಳ್ತಾ ಇರೋದು. ಓನ್ ವಾಯ್ಸ್ ಕೊಡೋಕ್ಕೆ ಆದಷ್ಟು ಟ್ರೈ ಮಾಡಿ, ಓಕೆನಾ. ಈ ಚಾನಲ್ ನಾವು ಚೆಕ್ ಮಾಡಿಬಿಟ್ವಿ, ಓಕೆನಾ. ಈಗ ನಮಗೆ ಸ್ಕ್ರಿಪ್ಟ್ ಬೇಕಲ್ವಾ. ಸೊ ಈ ಪುಷ್ಪದು ಮತ್ತು ಏನು ನಾವು ಮೂವಿ ರಿವ್ಯೂ ಮಾಡ್ತೀವಿ, ರಿವ್ಯೂ ಅಂದರೆ ಲೈಕ್ ಫ್ಯಾಕ್ಟ್ ಮಾಡ್ತೀವಿ ಶಾರ್ಟ್ ಚಾನಲಲ್ಲಿ 1 ಮಿನಿಟ್ ಥರ. ಸೊ ಇದಕ್ಕೆ ನಮಗೆ ಬಂದುಬಿಟ್ಟು ಏನು ಬೇಕು, ಸ್ಕ್ರಿಪ್ಟ್ ಬೇಕು, ಓಕೆ. ಸ್ಕ್ರಿಪ್ಟ್ನಂತೂ ನಾವು ರೆಡಿ ಮಾಡೋಕ್ಕಾಗಲ್ಲ, ಎಲ್ಲಾದರೂ ಗೂಗಲಲ್ಲಿ ಹೋಗ್ಬಿಟ್ಟು ಓದಬೇಕಷ್ಟೇ. ಸೊ ಈಸಿ ಮೆಥಡಲ್ಲಿ ಯಾವ ಥರ ನೀವು ಸ್ಕ್ರಿಪ್ಟ್ ತೊಗೊಳ್ಳೋದು ನೋಡಿ, ಇಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಸಿಂಪಲಿ ChatGPT ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳಿ, ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ನೋಡಿ, ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಬರುತ್ತೆ. ನಾನು ಆಲ್ರೆಡಿ ಟೈಪ್ ಮಾಡಿ ಇಟ್ಟಿದ್ದೀನಿ ಗೈಸ್, ಸೊ ಕಷ್ಟ ಆಗಬಾರ್ದಂತ. ಸೊ ಟೈಮ್ ಒಂದು ಸ್ವಲ್ಪ ಸೇವ್ ಆಗಲಿ ಅಂತ, ಓಕೆನಾ. ಸೊ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ, ಏನಂತ ಟೈಪ್ ಮಾಡಿದ್ದೀನಿ ಇಲ್ಲಿ ನೀವೇ ನೋಡ್ಬೋದು, ಓಕೆನಾ. ಸೌತ್ ಫಿಲಮ್ ಪುಷ್ಪ ಮತ್ತು ಪುಷ್ಪ 2ದು ಮಧ್ಯೆ ಇಂಟ್ರೆಸ್ಟಿಂಗ್ ಡಿಫ್ರೆನ್ಸ್ ಹೇಳಿ, ಯಾಕಂದರೆ ನನಗೆ ಈ ಟಾಪಿಕಲ್ಲಿ ಶಾರ್ಟ್ ವಿಡಿಯೋ ಮಾಡಬೇಕು 1 ನಿಮಿಷದ್ದು. ಸೊ ಈ ಥರ ಟೈಪ್ ಮಾಡಿದ್ದೀನಿ ನಾನು. ಟೈಪ್ ಮಾಡಿಬಿಟ್ಟು ಆದಮೇಲೆ ಏನು ಮಾಡಬೇಕು, ಸಿಂಪಲಿ ನಾವು ಇದನ್ನು ಇಲ್ಲಿ ಕಳಿಸ್ಬೇಕು. ಇಲ್ಲಿ ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇಲ್ಲಿ ಏರೋ ಬಟನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿ, ಓಕೆನಾ. ಒಂದು ಸಲ ನೀವು ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಾನು ನಿಮಗೆ ಇದನ್ನು ಟೈಪ್ ಮಾಡಿಬಿಟ್ಟು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ಅಲ್ಲಿಂದ ಬೇಕಿದ್ರೆ ನೀವು ಯೂಸ್ನ ಮಾಡ್ಕೋಬೋದು, ಓಕೆನಾ ಗೈಸ್. ಸಿಂಪಲ್ ಇದು ಸೆಂಡ್ ಮಾಡಿ. ಸೆಂಡ್ ಮಾಡಿದರೆ ನೋಡಿ ನಮಗೆ
ಇಲ್ಲಿ ಕೊಡ್ತಾರೆ ಈ ಥರ. ಪುಷ್ಪ ದಕ್ಷಿಣ ಭಾರತ ಸಾಂಗ್ಲಿಂಗ್ ಮತ್ತು ಗ್ರಾಸ್ ರೂಟ್ ಹೋರಾಟಗಳ ಸುತ್ತ ಮುಗಿದಿದೆ. ಪುಷ್ಪರಾಜ್ ತನ್ನ ಸ್ಥಾನವನ್ನು ಕೊಟ್ಟಿಕೊಳ್ಳಲು ಕಥೆಯಾಗಿದೆ ಅಂತ ಈ ಥರ ಒಂದು ಕೊಟ್ಟಿದ್ದಾರೆ, ಈ ಥರ ಕೊಟ್ಟಿದ್ದಾರೆ. ಬಟ್ ನಮಗೆ ಇದು ಸ್ಕ್ರಿಪ್ಟ್ ಮೂಲಕ ಬೇಕು ಓಕೆನಾ. ಸೊ ಇಲ್ಲಿ ನಾವೇನು ಟೈಪ್ ಮಾಡೋಣ, ಸ್ಕ್ರಿಪ್ಟ್ ಮೂಲಕ ಬೇಕಲ್ವಾ, ನಮಗೆ ಸ್ಕ್ರಿಪ್ಟ್ ಥರ ಬೇಕು. ಸೊ ಇದು ಒಂಥರ ಬೇರೆ ಥರ ಟೈಪಲ್ಲಿ ಕೊಟ್ಟಿದ್ದಾರೆ. ಕಥೆಯ ದಿಕ್ಕು ಅಂತ ಹೇಳಿಬಿಟ್ಟು ಕೊಟ್ಟಿದ್ದಾರೆ, ಇದು ಎಲ್ಲ ಕೊಟ್ಟಿದ್ದಾರೆ. ಸೊ ನಮಗೆ ಇದು ಸ್ಟ್ರೈಟಾಗಿ ಓದ್ಕೊಂಡು ಹೋಗೋಕ್ಕೆ ಸ್ಕ್ರಿಪ್ಟ್ ಬೇಕಲ್ವಾ. ಸೊ ಸಿಂಪಲಿ ಇಲ್ಲಿ ಕೆಳಗಡೆ ಏನು ಟೈಪ್ ಮಾಡಿ, ನೀವು ಹೇಳಿದ ಡಿಫ್ರೆನ್ಸ್, ನಾನು ಆಲ್ರೆಡಿ ಇದನ್ನು ಕಾಪಿ ಮಾಡಿ ಇಟ್ಟಿದ್ದೆ, ನೀವು ಹೇಳಿದ ಡಿಫ್ರೆನ್ಸನ್ನು ಸ್ಕ್ರಿಪ್ಟ್ ಮೂಲಕ ಬರೆಯಿರಿ ಅಂತ ಟೈಪ್ ಮಾಡ್ಕೊಳ್ಳಿ ಓಕೆನಾ. ಸೊ ಈ ಥರ ಎಲ್ಲೋಯ್ತದೆ, ಈ ಥರ ಬರ್ಕೊಳ್ಳಿ ಓಕೆನಾ. ಸಿಂಪಲಿ ಇದು ಸೆಂಡ್ ಮಾಡೋಣ. ಸೊ ಸೆಂಡ್ ಮಾಡಿದರೆ ನೋಡಿ ನಮಗೆ ಸ್ಕ್ರಿಪ್ಟ್ ಟೈಪಲ್ಲಿ ಬರೆದುಬಿಟ್ಟು ಕೊಟ್ಬಿಡ್ತಾರೆ ಓಕೆನಾ. ಸೊ ನೋಡಿ ಈ ಥರ ಡಿಫ್ರೆನ್ಸು, ಇದು ಬಂದುಬಿಟ್ಟು ನಮಗೆ ಡಿಫ್ರೆನ್ಸ್. ಇದು ಈ ಡಿಫ್ರೆನ್ಸ್ ಅಂತ ಇದೆಯಲ್ಲ, ಇದೆಲ್ಲ ಏನು ಓದಕ್ಕೆ ಹೋಗಬೇಡಿ. ಸಿಂಪಲಿ ನಾವು ಇದನ್ನು ಯಾವ ಥರ ಓದಬೇಕಂದ್ರೆ, ಸಿಂಪಲಿ ಇದೇನಿದೆ ಇದನ್ನು ಈ ಥರ ಕಾಪಿನ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದಮೇಲೆ ಸಿಂಪಲಿ ನಿಮ್ಮ ನೋಟ್ಬುಕ್ ಇರುತ್ತಲ್ಲ ಎಲ್ಲರ ಫೋನಲ್ಲೂ, ನೋಟ್ಬುಕ್ ಏನಿರುತ್ತೆ ಓಪನ್ ಮಾಡ್ಕೊಳ್ಳಿ. ಯಾವ ಥರ ಎಡಿಟ್ ಮಾಡೋದು ಹೇಳ್ತೀನಿ ನಿಮಗೆ. ಸಿಂಪಲಿ ನೋಟ್ಬುಕ್ ಓಪನ್ ಮಾಡಾದ್ಮೇಲೆ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಮ್ಮ ಏನೀಗ ನಾವು ಇದು ಮಾಡಿದ್ರು ಕಾಪಿ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಇದನ್ನು ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ. ಇಂಟ್ರಡಕ್ಷನ್ ಏನಿದೆ ಇದನ್ನು ರಿಮೂವ್ ಮಾಡ್ಕೊಳ್ಳೋಣ. ಈ ಡಿಫ್ರೆನ್ಸು ಇದು ಫಸ್ಟ್ನೇ ಟೈಟಲ್ ಏನಿದೆ ಫಸ್ಟು ಇದನ್ನು ರಿಮೂವ್ ಮಾಡ್ಕೊಂಡು ಈ ಥರ ಹತ್ರ ತೊಗೊಬರೋಣ ಓಕೆನಾ. ಅದಾದಮೇಲೆ ಇದನ್ನು ಕೂಡ ರಿಮೂವ್ ಮಾಡ್ಕೊಳ್ಳೋಣ. ಫಸ್ಟು ಟೈಟಲ್ ಕೊಟ್ಟಿದ್ದಾರಲ್ಲ ಇದನ್ನು ಮಾತ್ರ ರಿಮೂವ್ ಮಾಡಬೇಕು ನೀವು ಓಕೆನಾ. ಮೂರನೇದು ಕೂಡ ರಿಮೂವ್ ಮಾಡ್ಕೊಳ್ಳೋಣ ಓಕೆ. ಸಂದೇಶ ಇದು ಕೂಡ ಡಿಫ್ರೆನ್ಸ್ 4 ಓಕೆ. ಸೊ ಸಿಂಪಲಿ ಇಷ್ಟವರೆಗೂ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ, ಬೇಕಿದ್ರೆ ನೀವು ಎಲ್ಲನೂ ರಿಮೂವ್ ಮಾಡ್ಕೋಬೋದು. ಈಗ ನಮಗೆ ನೋಡಿ ಓದಲಿಕ್ಕೆ ಈಸಿ ಆಗಿದೆ ಓಕೆನಾ. ಸೊ ಇದು ಕೂಡ ನೀವು ರಿಮೂವ್ ಮಾಡ್ಕೋಬೋದು ಇಲ್ಲಿಂದ ಓಕೆನಾ. ಸೊ ಈಗ ನಮಗೆ ಈಸಿ ಆಗಿದೆ ಓದೋಕ್ಕೆ. ಸಿಂಪಲಿ ನೀವು ಓದಬೇಕಂದ್ರೆ ನಾನು ಎಡಿಟಿಂಗ್ ಟೈಮಲ್ಲಿ ನಿಮಗೆ ಹೇಳ್ತೀನಿ ಓಕೆನಾ ಯಾವ ಥರ. ಸೊ ಸಿಂಪಲಿ ನಮ್ಮದು ಸ್ಕ್ರಿಪ್ಟ್ ಏನಾಗಿದೆ ರೆಡಿ ಆಗಿದೆ. ಈಗ ನಾವೇನು ಮಾಡಬೇಕು, ಬ್ಯಾಕ್ ಬರೋಣ. ಬ್ಯಾಕ್ ಬಂದುಬಿಟ್ಟು ನಮಗೆ ವಿಡಿಯೋಸ್ ಬೇಕು, ಫೋಟೋಸ್ ಬೇಕು. ಇಲ್ಲ ನಿಮಗೆ ಸ್ಕ್ರಿಪ್ಟು ಇಲ್ಲಿಂದ ಬೇಡ ಅಂದರೆ ಇನ್ನೊಂದು ನಿಮಗೆ ಆಪ್ಷನ್ ಇದೆ. ಇಲ್ಲಿ ChatGPTಯಲ್ಲಿ ನಂಗೆ ಬೇಡ ಅನ್ನೋರು ಗೂಗಲ್ಲು ಒಂದು ಆಪ್ಷನ್ ಇದೆ. ಇಲ್ಲಿ ಸಿಂಪಲಿ ನೀವು ಟೈಪ್ ಮಾಡ್ಬೋದು ಪುಷ್ಪ 2 ಮೂವಿ ರಿವ್ಯೂ ಇನ್ ಕನ್ನಡ ಅಂತ ಹಾಕಿ, ಕನ್ನಡ ಓಕೆನಾ. ಈ ಥರ ಟೈಪ್ ಮಾಡಿಬಿಟ್ಟು ಸಿಂಪಲಿ ನಿಮಗೆ ಇಲ್ಲಿ ನೋಡಿ ಒಂದು ವೆಬ್ಸೈಟ್ಗಳು ಇದೆ. ಸಿಂಪಲಿ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮಗೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಬರೆದಿದ್ದಾರೆ ತುಂಬ, ಕೂಲಿ ನನ್ನ ಮಗ ಮನೆತನದ ಹೆಸರವನು ಹೀಗೆ ಪುಷ್ಪರಾಜ ಎಲ್ಲರೂ ಮೊದಲಿಗೆ ಒಳಗಾದನು ಅಂತ ತುಂಬ ಬರೆದಿದ್ದಾರೆ. ಇನ್ನೂ ಕೆಳಗೆ ಹೋದರೆ ಇನ್ನೂ ನಿಮಗೆ ಬರೆದಿರೋದೆಲ್ಲ ಸಿಗುತ್ತೆ. ಇದು ಇಷ್ಟುವರೆಗೂ ನಿಮಗೆ ಸ್ಕ್ರಿಪ್ಟ್ ಸಿಗುತ್ತೆ. ಬೇಕಿದ್ರೆ ನೀವು ಗೂಗಲಿಂದನೂ ಯೂಸ್ ಮಾಡ್ಕೋಬೋದು. ಇಲ್ಲ ನನಗೆ ಗೂಗಲಿಂದ ಬೇಡ ChatGPTಯಿಂದ ಬೇಕನ್ನೋರು ChatGPTಯಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ 2 ರೀತಿ ನೀವು ಸ್ಕ್ರಿಪ್ಟು ರೆಡಿ ಮಾಡ್ಕೊಳ್ಳೋದು ಮೂವಿಗೆ ನಾನು ಹೇಳ್ಕೊಂಡೆ. ಬಟ್ ಪುಷ್ಪ ಅಂತಲೇ ಇಲ್ಲ ಗೈಸ್, ತುಂಬ ಮೂವೀಸ್ ಇರುತ್ತಲ್ಲ, ನೀವು ರಿವ್ಯೂ ಮಾಡ್ಬೋದು. ಡೈಲಿ ಒಂದು ಮೂವಿನ ರಿವ್ಯೂ ಮಾಡ್ಬೋದು. ಎಲ್ಲರೂ ತುಂಬ ಜನ ನೋಡ್ತಾರೆ ಓಕೆನಾ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ಮೂವಿದು ನೀವು ರಿವ್ಯೂ ಮಾಡ್ಬೋದು. ಯಾವುದು ಟ್ರೆಂಡಿಂಗ್ ಇದೆ ಲೈಕ್ ಹಿಂದಿ, ಕನ್ನಡ, ತೆಲುಗು, ತಮಿಳು, ಸೊ ಎಲ್ಲನೂ ನೀವು ಬೇಕಿದ್ರೆ ರಿವ್ಯೂ ಮಾಡ್ಬೋದು. ಬಟ್ ಏನು ಲ್ಯಾಂಗ್ವೇಜು ಕನ್ನಡದಲ್ಲಿ ನೀವು ರಿವ್ಯೂ ಮಾಡ್ಬೋದು ಓಕೆನಾ ಗೈಸ್. ಎಲ್ಲ ಮೂವಿ ಲೈಕ್ ಡಿಫ್ರೆಂಟ್ ಲ್ಯಾಂಗ್ವೇಜು, ಬಟ್ ನೀವು ರಿವ್ಯೂ ಮಾಡೋದು ಯಾವುದರಲ್ಲಿ, ಕನ್ನಡದಲ್ಲಿ ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಸ್ಕ್ರಿಪ್ಟ್ ಎಲ್ಲಿಂದ ರೆಡಿ ಮಾಡಬೇಕಂತ. ಅದಾದಮೇಲೆ ನಮಗೆ ಈಗ ವಿಡಿಯೋ ಬೇಕು. ಅವರು ವಿಡಿಯೋದಲ್ಲಿ ಮಧ್ಯದಲ್ಲಿ ವಿಡಿಯೋ ಯೂಸ್ ಮಾಡಿದ್ರಲ್ಲ ಅದನ್ನು ಯೂಸ್ ಮಾಡಬೇಕು ನಮ್ಮ ವಿಡಿಯೋದಲ್ಲಿ. ಸೊ ಸಿಂಪಲಿ ನಾವೇನು ಮಾಡೋಲ್ಲ, ಇಲ್ಲಿ ಸರ್ಚಲ್ಲಿ ಪುಷ್ಪ 2 ಇಲ್ಲ ಫಸ್ಟು ಪುಷ್ಪ 1 ಟ್ರೈಲರ್ ಅಂತ ಹಾಕ್ಕೋತೀನಿ ಓಕೆನಾ. ಸೊ ಪುಷ್ಪ 1 ಟ್ರೈಲರ್ ಏನಿದೆ ಇದನ್ನು ನೀವು ಡೌನ್ಲೋಡ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಹೇಳೋಕ್ಕಾಗಲ್ಲ ಯಾವ ಥರ ಡೌನ್ಲೋಡ್ ಮಾಡೋದಂತ, ಅದು ಹೇಳಿದರೆ ನನಗೆ ಸ್ಟ್ರೈಕ್ ಕೊಟ್ಬಿಡ್ತಾರೆ ಯೂಟ್ಯೂಬರು ಓಕೆನಾ. ಸೊ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಡೌನ್ಲೋಡ್ ಮಾಡೋದು. ಬೇಕಿದ್ರೆ ಅಲ್ಲಿಂದ ತಿಳ್ಕೊಂಡು ನೀವು ಡೌನ್ಲೋಡ್ನ ಮಾಡ್ಕೋಬೋದು ಓಕೆನಾ. ಸೊ ಸಿಂಪಲಿ ಪುಷ್ಪ 1 ಏನಿದೆ ಟ್ರೈಲರ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಪುಷ್ಪ 2 ಟ್ರೈಲರ್ ಏನಿದೆ ಅದನ್ನು
ಡೌನ್ಲೋಡ್ ಮಾಡ್ಕೊಳ್ಳಿ, 2 ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ. ಸೊ ನಾನು ಪುಷ್ಪ 1 ಆದಮೇಲೆ ಇಲ್ಲಿ ಪುಷ್ಪ 2 ಏನಿದೆ ಟ್ರೈಲರು ಅದನ್ನು ಕೂಡ ಡೌನ್ಲೋಡ್ ಮಾಡ್ಕೋತೀನಿ. ಓಕೆನಾ. ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಟ್ರೈಲರ್ ನಮಗೆ ಬೇಕು. ಓಕೆನಾ, ಶಾರ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಈ ಟ್ರೈಲರು ಮತ್ತು 1 ಟ್ರೈಲರು 2 ಡಿಫ್ರೆನ್ಸ್ ನಾವು ಇಲ್ಲಿ ಬಗ್ಗೆ ಫ್ಯಾಕ್ಟ್ ಡಿಫ್ರೆನ್ಸ್ ಮಾತಾಡ್ತಾ ಇರೋದು. ಲೈಕ್ ಪುಷ್ಪ 1 ಮತ್ತು ಪುಷ್ಪ 2ದು ಡಿಫ್ರೆನ್ಸು ಫ್ಯಾಕ್ಟ್ ವಿಡಿಯೋ ಮಾಡ್ತಾ ಇರೋದಲ್ವ. ಸೊ ಹಾಗಾಗಿ ಟ್ರೈಲರ್ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇಲ್ಲ ನನಗೆ ವಿಡಿಯೋ ಹಾಕಿದ್ರೆ ಇಲ್ಲಿ ಕಾಪಿರೈಟ್ ಬಂದುಬಿಡುತ್ತೆ. ಬಟ್ ನಿಮಗೆ ಕಾಪಿರೈಟ್ ಬರಲ್ಲ ಟ್ರೈಲರಿಂದ, ಯಾಕಂದರೆ ನಾವಿಲ್ಲಿ ವಾಯ್ಸ್ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮದು ಸ್ವಲ್ಪ ಕ್ಲಿಪ್ ಯೂಸ್ ಮಾಡೋದು ಅಷ್ಟೇ. ನಾವು ಫುಲ್ ಟ್ರೈಲರ್ ಏನು ಯೂಸ್ ಮಾಡಲ್ಲ ನಮ್ಮ ವೀಡಿಯೋದಲ್ಲಿ, ಚೂರು ಕ್ಲಿಪ್ ಮಾತ್ರ ಯೂಸ್ ಮಾಡ್ತೀವಿ. ಓಕೆನಾ, ಎಡಿಟಿಂಗಲ್ಲಿ. ಸೊ ಯಾವುದೇ ಕಾಪಿರೈಟ್ ನಿಮಗೆ ಬರಲ್ಲ. ಯೂಟ್ಯೂಬೇ ಅಲೋ ಮಾಡಿದೆ ಕ್ಲಿಪ್ಸ್ನ ನೀವು ಯೂಸ್ ಮಾಡ್ಬೋದು ಸೆಕೆಂಡ್ಸಲ್ಲಿ ಅಂತ. ಓಕೆನಾ ಗೈಸ್. ಸೊ ಟ್ರೈಲರ್ ಏನಿದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಮಗೆ ಇಮೇಜಸ್ ಬೇಕು. ಇಮೇಜಸ್ ನಿಮ್ಗೆ ಏನಾದರೂ ಬೇಕು ಅಂದರೆ, ಇಲ್ಲ ನಾನು ವಿಡಿಯೋ ಹಾಕಲ್ಲ ಅನ್ನೋರು, ಇಮೇಜ್ ಹಾಕ್ಬಿಟ್ಟು ನಾನು ವಿಡಿಯೋ ಮಾಡ್ತೀನಿ ಅನ್ನೋರು ಏನು ಮಾಡಿ, ಸಿಂಪಲಿ ಇಲ್ಲಿ ನಿಮಗೆ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಕಾಣಿಸ್ತಾ ಇದೆಯಲ್ಲ, ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಓಪನ್ನ ಮಾಡ್ಕೊಳ್ಳಿ. ಓಕೆನಾ. ಓಪನ್ ಮಾಡ್ಕೊಂಡಾದ್ಮೇಲೆ ಸರ್ಚಲ್ಲಿ ಪುಷ್ಪ 2 ಮೂವಿ ಇಮೇಜಸ್ ಅಂತ ಹಾಕಿ. ಈ ಥರ ಹಾಕ್ಬಿಟ್ಟು ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ತುಂಬ ಇಮೇಜಸ್ ಬಂದುಬಿಟ್ಟು ಸಿಕ್ಬಿಡುತ್ತೆ. ನೀವು ಯಾವ್ದು ಬೇಕು ಅದು ಡೌನ್ಲೋಡ್ ಈಸಿಲಿ ಮಾಡ್ಕೋಬೋದು. ಓಕೆನಾ. ಮೂವಿದು ಕ್ಲಿಪ್ಸ್ ಫೋಟೋಸು ಸಿಗುತ್ತೆ ನಿಮಗೆ. ಇನ್ನೂ ತುಂಬ ಫೋಟೋಸ್ಗಳು ಸಿಗುತ್ತೆ. ಬೇಕಿದ್ದರೆ ಪುಷ್ಪ 2 ಫುಲ್ ಮೂವಿ ಇಮೇಜಸ್ ಅಂತ ಹಾಕಿ. ಈ ಥರ ನಿಮಗೆ ತುಂಬ ಸಿಕ್ಬಿಡುತ್ತೆ ಇಮೇಜಸ್. ಓಕೆನಾ. ಸೊ ಇಲ್ಲಿಂದ ನೀವು ಯಾವ್ಯಾವ ಇಮೇಜಸ್ ಬೇಕೋ ಆ ಇಮೇಜಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಲೈಕ್ ಈ ಥರ ಇನ್ನೂ ತುಂಬ ಇದೆ. ಇದು ನಿಮಗೆ ಯಾವ್ಯಾವ ಇಮೇಜಸ್ ಬೇಕು, ಯಾವ ಥರ ಇಮೇಜಸ್ ಬೇಕು, ಎಲ್ಲ ಥರ ಇಮೇಜಸ್ ನಿಮಗಿಲ್ಲಿ ಸಿಗುತ್ತೆ. ನೀವು ಯಾವ್ದು ಬೇಕು ಅದನ್ನು ಈಸಿಲಿ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ. ನೀವು ಬೇಕಿದ್ದರೆ ಇಲ್ಲಿ ಫೋಟೋಸ್ಗಳನ್ನೂ ಬೇಕಿದ್ದರೆ ಹಾಕಿಬಿಟ್ಟು ನೀವು ರಿವ್ಯೂ ಮಾಡ್ಬೋದು. ಓಕೆನಾ. ಸೊ ಇಷ್ಟ ಆಯಿತು ನಮ್ಮದು ಫೋಟೋಸ್ ಎಲ್ಲಿಂದ ಸಿಗುತ್ತೆ ಆ್ಯಂಡ್ ವೀಡಿಯೋಸ್ ನಾವು ಎಲ್ಲಿಂದ ಕಲೆಕ್ಟ್ ಮಾಡೋದು ಅಂತ ಗೊತ್ತಾಯ್ತಲ್ವ. ಸೊ ಈಗ ನಮಗೇನು ಮಾಡಬೇಕು, ಎಡಿಟಿಂಗ್. ಸೊ ಮೇಯ್ನ್ ಎಡಿಟಿಂಗ್ ಪಾರ್ಟ್ ಬಂದುಬಿಟ್ಟು ಇಲ್ಲಿ ನಾವು ಮಾಡೋಣ. ಎಡಿಟಿಂಗಲ್ಲಿ ನಿಮಗೆ ಒಂದು ಸ್ವಲ್ಪ ನೋಡ್ಕೋಬೇಕು ಯಾವ ಥರ ಎಡಿಟಿಂಗ್ ಮಾಡೋದಂತ. ಸಿಂಪಲಿ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಶಾರ್ಟ್ ವೀಡಿಯೋ ಮಾಡ್ತಾಯಿದ್ದೀವಿ ನಾವು. 9:16 ರೇಷಿಯೋ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಿಯೇಟ್ ಆಪ್ಷನ್ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಏನು ಟ್ರೈಲರ್ ಡೌನ್ಲೋಡ್ ಮಾಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಬಂದುಬಿಟ್ಟು ಪುಷ್ಪದು ಅದಾದಮೇಲೆ ಇದು ಪುಷ್ಪ 2 ಬಂದಿದೆ. ಸೊ ಫಸ್ಟ್ ಬಂದುಬಿಟ್ಟು ನಾವು ಪುಷ್ಪ 1 ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಓಕೆನಾ. ಸೊ ಫಸ್ಟ್ ಇಲ್ಲಿ ನಾನಿದು ಪುಷ್ಪ 1 ಆ್ಯಡ್ ಮಾಡ್ಕೋತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ವಿಷಯ ಏನಂದರೆ ಫುಲ್ ವೀಡಿಯೋ ನಾವು ಯೂಸ್ ಮಾಡಲ್ಲ, ಇದರಲ್ಲಿ ಕ್ಲಿಪ್ಸ್ ಮಾತ್ರ ಯೂಸ್ ಮಾಡ್ತೀವಿ. ಓಕೆನಾ ಗೈಸ್. ಸೊ ಯೂಸ್ ಮಾಡಿದ್ದೀವಲ್ಲ, ಸೊ ನೋಡಿ ಈ ಥರ ಯೂಸ್ ಮಾಡಿದ್ದೀವಲ್ಲ, ಇದನ್ನು ನಾವು ಸ್ವಲ್ಪ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳೋಣ. ಓಕೆನಾ. ಆಮೇಲೆ ಮಾಡೋದು ತೋರಿಸ್ತೀನಿ. ಸೊ ಈಗ ನಾವು ಏನು ಮಾಡಬೇಕು, ಆ ಸ್ಕ್ರಿಪ್ಟನ್ನ ಇಲ್ಲಿ ಓದ್ಕೋಬೇಕು, ವಾಯ್ಸ್ ಓವರ್ ಮಾಡಬೇಕು. ಸೊ ಸಿಂಪಲಿ ನಾವೇನು ಮಾಡಬೇಕು, ನಾವೇನು ನೋಟ್ಬುಕ್ಕಲ್ಲಿ ಇಲ್ಲಿ ಪೇಸ್ಟ್ ಮಾಡಿದ್ವಲ್ಲ ಆ ಸ್ಕ್ರಿಪ್ಟು ಓಪನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಇದನ್ನೇನು ಮಾಡಬೇಕು, ಸ್ಕ್ರೀನ್ಶಾಟ್ ಮಾಡ್ಕೋಬೇಕು ಸಿಂಪಲ್ಲಿ. ಓಕೆನಾ. ವಾಯ್ಸ್ ಓವರ್ ಮಾಡೋರು. ಓಕೆನಾ. ಅದಾದಮೇಲೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಾದಮೇಲೆ ನೋಡಿ ಇಲ್ಲಿ ನಾವು ಈ ಸ್ಕ್ರೀನ್ಶಾಟ್ ಏನಿದೆ ಇದನ್ನು ಇಲ್ಲಿ ತೊಗೊಬಂದಾದ್ಮೇಲೆ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ. ನಿಮ್ಗೆ ಓದೋಕ್ಕೆ ಒಂದು ಸ್ವಲ್ಪ ಅನುಕೂಲ ಆಗಬೇಕು. ಸೊ ಹೆದರಬೇಡಿ ಇಲ್ಲಿ ಏನಕ್ಕೆ ಹಾಕ್ತಾಯಿದ್ದೀನಿ ಅಂತ. ಲಾಸ್ಟಿಗೆ ಇದನ್ನು ನಾವು ಡಿಲೀಟ್ ಮಾಡೋಣ. ಓಕೆನಾ. ಸೊ ಸಿಂಪಲಿ ಏನು ಮಾಡಬೇಕು, ಈಗ ನಾವು ಇಲ್ಲಿ ವಾಯ್ಸ್ ಓವರ್ ಮಾಡೋದಕ್ಕೆ ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಮೈಕ್ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ನಾವು ವಾಯ್ಸ್ ಓವರು ಮಾಡಬೇಕು. ಸೊ ಸಿಂಪಲಿ ರೆಕಾರ್ಡ್ ಬಟನ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಓಕೆನಾ.
ಸೊ ನೋಡಿದ್ರಲ್ಲ ಗೈಸ್, ಈ ಥರ ನೀವು ವಾಯ್ಸ್ ಓವರ್ನ ಮಾಡೋದು, ಓಕೆನಾ. ಸೊ ಇದನ್ನು ನೀವು ಏನು ಮಾಡಬೇಕು, ಕ್ಲಿಪ್ಸ್ಗಳನ್ನ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದ್ಸಲ ನಾವು ಮ್ಯೂಟ್ ಮಾಡ್ಕೊಳ್ಳೋಣ, ಓಕೆನಾ. ಫಸ್ಟ್ ಈ ಟ್ರೈಲರ್ನ ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಡೋಣ ಪುಷ್ಪ 2 ಕತೆ ಪುಷ್ಪರ, ಓಕೆನಾ. ಸೊ ಸಿಂಪಲಿ ನಾವು ಇದೇನು ಮಾಡೋಣ, ಡಿಲೀಟ್ ಮಾಡ್ಕೊಳ್ಳೋಣ. ಡಿಲೀಟ್ ಮಾಡಾದಮೇಲೆ ಈಗ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ಟ್ರೈಲರ್ ಬಂದುಬಿಟ್ಟು, ನಾನು ಹೇಳೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಓಕೆನಾ. ಇಲ್ಲಿ ಒಂದು ಸ್ವಲ್ಪ ಇಲ್ಲಿಂದ, ಓಕೆನಾ. ಸೊ ಸಿಂಪಲ್ ಇದನ್ನು ಟ್ರಿಮ್ ಲೆಫ್ಟ್ ಮಾಡೋಣ. ಟ್ರಿಮ್ ಲೆಫ್ಟ್ ಮಾಡಾದಮೇಲೆ ಇಲ್ಲಿಂದ ನಾವು ಸ್ಟಾರ್ಟ್ ಆಗ್ತಾ ಇರೋದು, ಇದೊಂದು ಸ್ವಲ್ಪ ಪಾರ್ಟು ತೋರಿಸೋಣ, ಓಕೆನಾ. ಅದಾದಮೇಲೆ ಇಲ್ಲಿ ಸ್ಪ್ಲಿಟ್ನ ಮಾಡೋಣ. ಸ್ಪ್ಲಿಟ್ ಮಾಡಾದಮೇಲೆ ಈಗ ಎರಡನೇದು ಪಾರ್ಟ್ ಮಾತಾಡೋದು ನಮಗೆ ಈ ಕ್ಲಿಪ್ ತೊಗೊಬರ್ಬೇಕು. ಇಲ್ಲಿ ಪುಷ್ಪ 2ದು ಕ್ಲಿಪ್ ತರಬೇಕು. ಸೊ ಸಿಂಪಲಿ ನಾವು ಇದೇನು ಮಾಡೋಣ, ಇಲ್ಲಿಂದ ಟ್ರಿಮ್ ರೈಟಿಗೆ ಮಾಡೋಣ. ಹೋಗಿ ಅರ್ಧ ನಮಗೆ ಪಾರ್ಟ್ ಇಲ್ಲಿ ಆ್ಯಡ್ ಮಾಡಬೇಕು. ಆ ಕ್ಲಿಪ್ನ ನಾವಿಲ್ಲಿ ತೊಗೊಬರ್ಬೇಕು, ಓಕೆನಾ. ಸೊ ಸಿಂಪಲಿ ನಾವೇನು ಮಾಡೋಣ, ಇಲ್ಲಿ ಬ್ಯಾಕ್ ಬಂದುಬಿಟ್ಟು ಪುಷ್ಪ 2ದು ಕ್ಲಿಪ್ ಏನಿದೆ ಅದನ್ನು ತೊಗೊಬರ್ಬೇಕು. ಇದು 1 ನಾವು ಡಿಲೀಟ್ ಮಾಡೋಣ, ಆಮೇಲೆ ಆ್ಯಡ್ ಮಾಡೋಣ, ಓಕೆನಾ. ಸೊ ಪುಷ್ಪ 2ದು ಟ್ರೈಲರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಸೊ ಇವರು ಎಂಟ್ರಿ ಮಾಡ್ತಾರಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದನ್ನು ನಾವು ಆ್ಯಡ್ ಮಾಡೋಣ, ಓಕೆನಾ. ಇಲ್ಲಿಂದ ಸೊ ಇಲ್ಲಿಂದ ಬಂದುಬಿಟ್ಟು ಇವರು ಎಂಟ್ರಿ ಆಗ್ತಾರೆ, ಇಲ್ಲಿಂದ ಬಂದುಬಿಟ್ಟು ನಾವು ಇದನ್ನು ಟ್ರಿಮ್ ಲೆಫ್ಟಿಗೆ ಮಾಡಿಬಿಟ್ಟು ಇದನ್ನು ಆ್ಯಡ್ ಮಾಡೋಣ, ಓಕೆನಾ. ಸೊ ನೀವು ನೋಡ್ಬೋದು ಈ ಥರ ನೀವು 1 2 ಈ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಇಲ್ಲಿಂದ ನಾವು ಆ್ಯಡ್ ಮಾಡೋಣ, ಓಕೆನಾ. ಸೊ 1 to ನೀವು ಅಡ್ಜಸ್ಟ್ ಮಾಡಿಕೊಂಡು ಹಾಕಬೇಕು ಗೈಸ್, ಓಕೆನಾ. ಸೊ ಈ ಥರ ನಾವು ಇಲ್ಲಿ ಸ್ಪ್ಲಿಟ್ ಮಾಡೋಣ. ಮತ್ತು ಸ್ಪ್ಲಿಟ್ ಮಾಡಿಬಿಟ್ಟು ಮತ್ತೆ ನಾವು ಪುಷ್ಪ 1 ಕ್ಲಿಪ್ ಒಂದು ಸ್ವಲ್ಪ ಹಾಕೋಣ. ಮತ್ತು ಅದನ್ನು ತೆಗೆದುಬಿಟ್ಟು ಮತ್ತೆ ಪುಷ್ಪ 2ದು ವಿಡಿಯೋದು ಕ್ಲಿಪ್ ಒಂದು ಸ್ವಲ್ಪ ಹಾಕ್ಬೋದು. ಇಲ್ಲ ನನಗೆ ಇದು ಇಷ್ಟ ಇಲ್ಲ ಅನ್ನೋರು ಸಿಂಪಲಿ ನೀವು ಏನು ಮಾಡ್ಬೋದು, ಬ್ಯಾಕ್ ಬಂದುಬಿಟ್ಟು ನಾನು ಹೇಳಿದ್ನಲ್ಲ ಈ ಫೋಟೋಸ್ ಏನಿದೆ ಇಲ್ಲಿಂದ ಒಂದೊಂದು ಫೋಟೋಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಯಾವುದಾದ್ರೂ ಚೆನ್ನಾಗಿರೋದು. ಈ ಥರ ಫಾರ್ ಎಕ್ಸಾಂಪಲ್ಗೆ ನಾನು ನಿಮಗೆ ಹೇಳ್ತಾ ಇರೋದು, ಓಕೆನಾ. ಸೊ ಒಂದು ನಿಮಿಷ ರೆಡಿ ಆಗ್ತಿದೆ ನನ್ನ ಫೋಟೋ. ಸೊ ಈ ಥರ ಇದೊಂದು ಫೋಟೋನ ನಾನು ಡೌನ್ಲೋಡ್ ಮಾಡ್ಕೋತೀನಿ, ಓಕೆನಾ. ಇದನ್ನು ನಾನು ನಿಮಗೆ ತೋರಿಸ್ಬಿಡ್ತೀನಿ, ಕನ್ಫ್ಯೂಷನ್ ಆಗೋದು ಬೇಡ, ಓಕೆನಾ. ಇದೊಂದು ಆದಮೇಲೆ ಇದೊಂದು ಫೋಟೋ. ಸೊ ಎಕ್ಸಾಂಪಲ್ಗೆ ಇದೊಂದು 4 ಫೋಟೋ ನಾನು ತೊಗೊಂಡಿದ್ದೀನಿ. ಸಿಂಪಲಿ ನಿಮಗೆ ಇಲ್ಲಿ ಇದು ಬೇಡ ಅನ್ನೋರು ವಾಯ್ಸ್ ಓವರ್ನ ಹಂಗೆ ಇರಾಕ್ಬಿಡಿ, ಇದನ್ನು ಡಿಲೀಟ್ ಮಾಡ್ಕೊಳ್ಳೋಣ. ಬೇಕಿದ್ರೆ ನೀವು ಮಧ್ಯದಲ್ಲಿ ಟ್ರೈಲರ್ ಆ್ಯಡ್ ಮಾಡ್ಕೊಳ್ಳಿ, ಫೋಟೋ ಮಧ್ಯದಲ್ಲಿ, ಓಕೆನಾ. ಸೊ ಇದನ್ನು ನಾನು ಇಲ್ಲಿಂದ ಡಿಲೀಟ್ ಮಾಡ್ತೀನಿ. ಈಗ ನಾವು ಫೋಟೋ ಏನಿದೆ ಅದನ್ನು ಒಂದೊಂದಾಗಿ ಆ್ಯಡ್ನ ಮಾಡ್ಕೊಳ್ಳೋಣ, ಓಕೆನಾ. ಈ ಥರ ಆ್ಯಡ್ ಮಾಡಿಕೊಂಡು ಬೇಕಿದ್ರೆ ನೀವು ಒಂದು ಸ್ವಲ್ಪ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇಲ್ಲಿ ಪೆನ್ ಆ್ಯಂಡ್ ಝೂಮ್ ಆಪ್ಷನ್ ನಿಮಗೆ ಕಾಣುತ್ತೆ. ಪೆನ್ ಆ್ಯಂಡ್ ಝೂಮ್ ಎಲ್ಲಾಯಿತು, ಇಲ್ಲಿ ಪೆನ್ ಆ್ಯಂಡ್ ಝೂಮ್ ಆಪ್ಷನ್ನೇ ಕಾಣಿಸ್ತಿಲ್ವಲ್ಲ, ಕೆಳಗೆ ಇಲ್ಲಿದೆ ಪೆನ್ ಆ್ಯಂಡ್ ಝೂಮ್ ಈ ಸೈಡಲ್ಲಿ. ಸೊ ಸಿಂಪಲಿ ಇದು ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೆನ್ ಆ್ಯಂಡ್ ಝೂಮ್ ಇಷ್ಟು ಬೇಕಿದ್ರೆ ನೀವು ಮಾಡ್ಕೋಬೋದು, ಓಕೆನಾ. ಸೊ ಈ ಫೋಟೋನೂ ಅಷ್ಟೇ ಪೆನ್ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ, ಈ ಥರ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಪೆನ್ ಆ್ಯಂಡ್ ಝೂಮ್ ಮಾಡ್ಕೋಬೋದು. ಎಲ್ಲ ಫೋಟೋಸಲ್ಲೂ ನೀವು ಈ ಥರ ಮಾಡ್ಕೋಬೋದು, ಓಕೆನಾ. ಸೊ ಎಲ್ಲ ಫೋಟೋಸಲ್ಲಿ ಈ ಥರ ಪೆನ್ ಆ್ಯಂಡ್ ಝೂಮ್ ಮಾಡಿಕೊಂಡು ನಿಮ್ಮ ಶಾರ್ಟ್ ವಿಡಿಯೋ ಏನಿದೆ ಅದು ವಾಯ್ಸ್ ಓವರ್ ಮಾಡ್ಕೋಬೋದು. ಈಗ ಸ್ಕ್ರಿಪ್ಟ್ ಏನು ರೆಡಿ ಮಾಡಿದ್ವಿ ಅದನ್ನು, ಓಕೆನಾ. ಬೇಕಿದ್ರೆ ನೀವು ಫೋಟೋ ಮಧ್ಯದಲ್ಲಿ ಲೈಕ್ ಈ ಥರ ಟ್ರೈಲರ್ ಏನಿದೆ ಇದನ್ನು ಆ್ಯಡ್ ಮಾಡ್ಕೋಬೋದು. ನಾವು ಏನು ಡೌನ್ಲೋಡ್ ಮಾಡಿದ್ವಿ ಆ ಟ್ರೈಲರು. ಸೊ ನಾನೆಲ್ಲ ಮಾಡೋದು ತೋರಿಸಿದ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸೊ ಇಷ್ಟು ನಾನು ಹೇಳ್ಕೊಟ್ಟಿದ್ದೀನಲ್ಲ ಗೈಸ್, ಗೊತ್ತಾಯ್ತಲ್ಲ ಯಾವ ಥರ ಮಾಡೋದೇನು ಎತ್ತ ಅಂತ. ಅಂತೂ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.